ಪ್ರಧಾನ ಕಾರ್ಯದರ್ಶಿ ಹಾಸನ ಜಿಲ್ಲಾ ಪ್ರಾಸ್ತಾವಿಕ ನುಡಿಯನ್ನು ಹೇಳಲಿದ್ದಾರೆ. ಕ್ಷಮಿಸಿ, ಪ್ರಾಸ್ತಾವಿಕ ನುಡಿಯನ್ನು ಹೇಳಲಿದ್ದಾರೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ದೇವಾಂಗ ನೌಕರರಿಗೆ ಸಾಧಕರಿಗೆ ಸನ್ಮಾನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಹಾಸನ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಪರಮ ಪೂಜ್ಯರಾಗಿರ್ತಕ್ಕಂಥ ರಂಗನಾಥ ಮಹಾಸ್ವಾಮೀಜಿಯವರ ಪದಾರವನ್ನು ಹಾಗೆಯೇ ನಮ್ಮ ಸಮುದಾಯದ ಹರಗುರು ಚರಮೂರ್ತಿಗಳು, ದೈವ ಸ್ವರೂಪಿಗಳು, ದಾಸೋಮೂರ್ತಿಗಳು ಆಗಿರ್ತಕ್ಕಂಥ ಶ್ರೀ 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 ದಯಾನಂದಪುರಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡುತ್ತಾ, ಹಾಗೆ ಮತ್ತೊಬ್ಬರು ಪರಮ ಪೂಜ್ಯರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸಹೋದರ ಡಾಕ್ಟರ್ ವಿಜಯರಾವ್, ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಅವರೇ, ಒಂದು ಪುಣ್ಯವಾದ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಒಂದು ಪುಣ್ಯದ ಕೆಲಸ ನಡೆಸಿಕೊಂಡಂತಹ ಆ ತಂದೆ ತಾಯಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ, ಎಲ್ಲರೂ ಜೋರಾದ ಚಪ್ಪಾಳೆ. ನನಗೂ ಅವ್ರು ಗೊತ್ತಿರಲಿಲ್ಲ. ನಾನು ನಮ್ಮ ಜನಾಂಗದ ಒಬ್ಬ ಲೇಖಕರು ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನ ಮುನ್ನಡಿ ಬರೆದ ನಂತರದಲ್ಲಿ ನಿನ್ನೆ ರಾತ್ರಿ ಅವರು ಸರ್ ಈ ಪುಸ್ತಕ ತರ ಬಿಡುಗಡೆ ಆಗ್ತಾ ಇದ್ದಾರೆ ವಿಷಯ ನನಗೆ ತಿಳಿಸಿಲ್ಲ. ವೇದಿಕೆ ಮೇಲೆ ಇದೀಗ ನಮ್ಮ ಜಿಲ್ಲಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ತ್ಯಾಗರಾಜ್ ಅವರ ಚಾಲಕದ ಅನುಭವಗಳ ಕುರಿತಾದ ಒಂದು ಕೃತಿ ಬಿಡುಗಡೆ ಆಗ್ತಾ ಇದೆ. ಈ ಕೃತಿ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವರ ಒಂದು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿಮಲಾನಂದನಾಥ ಮಹಾಸ್ವಾಮಿ ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತಾ ಈ ಒಂದು ಪವಿತ್ರವಾದ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಪೋಷಕ ವೃಂದದವರು, ವಿದ್ಯಾರ್ಥಿಗಳು,
ಈ ಸಮುದಾಯದ ಎಲ್ಲ ಮುಖಂಡರುಗಳು, ಜೊತೆಗೆ ನಿಮಗೆ ಬದುಕನ್ನ ದಾರಿಯನ್ನು ತೋರಿಸುವಂತಹ ನಿಮ್ಮ ಗುರುಗಳು, ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಏನು ನಾವೆಲ್ಲ 11ನೇ ಶತಮಾನಗಳಿಂದ ಕೂಡ ನಮಗೆ ಇತಿಹಾಸ ಇರುವಂತಹ ಈ ಸಮುದಾಯದ ಆರಾಧ್ಯ ದೇವರಾದಂತಹ ನಮ್ಮ ದೇವರ ದಾಸಿಮಯ್ಯನ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಸದಾ ಇದೆ ಅಂತ ಹೇಳಿ ನಾನು ಕೂಡ ತುಂಬ ಹೃದಯದಿಂದ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ದಿವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ವೇದಿಕೆಯಲ್ಲಿ ನಮ್ಮ ಅಂಬೆ ಹೇಮಕೂಟದ ಗಾಯತ್ರಿ ಪೀಠಾಧೀಶರಾದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಸನ ಜಿಲ್ಲಾ ದೇವಾಂಗ ನೌಕರರ ಸಂಘ ಮತ್ತೆ ಹಾಸನ ಜಿಲ್ಲೆಯ ಎಲ್ಲ ದೇವಾಂಗ ಸಂಘಗಳ ಸಹಯೋಗದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ದೇವಾಂಗ ನೌಕರರಿಗೆ ಸಾಧಕರಿಗೆ ಸನ್ಮಾನ ಮಾಡುವಂತಹ ಈ ಪವಿತ್ರವಾದಂತಹ ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ನೀಡಲಿಕ್ಕೆ ಬಂದಿರುವಂತಹ ಪರಮ ಪೂಜ್ಯರೇ ಹಾಗೂ ಒಂದೆರಡು ಮಾತುಗಳಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸಿದಂತಹ ಪರಮ ಪೂಜ್ಯ ಶ್ರೀ ಶಿವಾನಂದ ಸ್ವಾಮೀಜಿಯವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಎಂ ಎ ವಿಜಯ್ ಕುಮಾರ್ ಅವರು, ಅಧ್ಯಕ್ಷರು ಹಾಸನ ಜಿಲ್ಲಾ ದೇವಾಂಗ ಸಂಘ, ಮತ್ತೆ ಬಹಳ ದೂರದಿಂದ ಕಲಬುರಗಿಯಿಂದ ನಮ್ಮ ಅಧ್ಯಕ್ಷರು ಬಂದಿರುವಂತಹ ರವೀಂದ್ರ ಕಲಬುರ್ಗಿಯವರೇ, ಹಾಗೂ ಇಲ್ಲಿರುವಂತಹ ಲಕ್ಷ್ಮೀನಾರಾಯಣ ಅವರೇ, ಮಾಜಿ ಶಾಸಕರು ತುರುವೇಕೆರೆ ಕ್ಷೇತ್ರ, ಮತ್ತೆ ನಮ್ಮ GR ನಂದೇಶ್ ಅವರು, ಇನ್ನು ಹಲವಾರು ವೇದಿಕೆಯಲ್ಲಿರುವಂತಹ ಸಮುದಾಯದ ಎಲ್ಲ ಮುಖಂಡರುಗಳನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ ಮುಂದೆ ಇರುವಂತಹ ಎಲ್ಲ ಆಸ್ತಿಕ ಸದ್ಭಕ್ತ ವೃಂದದವರು, ಪೋಷಕ ವೃಂದದವರು, ವಿದ್ಯಾರ್ಥಿನಿಯರೇ, ಪತ್ರಿಕಾ ಸನ್ಮಿತರು, ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು ಈ ಸಮುದಾಯದ ಜಾಗೃತಿ, ಈ ಸಮುದಾಯದ ಏಳಿಗೆಗೆ ನಾವೆಲ್ಲ ಎಷ್ಟು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಅಂತೇಳಿ ಈ ವೇದಿಕೆ ನಿಮ್ದಾಗಿದೆ ಅಂತ ನಾನಾದರೂ ಕೂಡ ಭಾವನೆ ಇಟ್ಕೊಂಡು ಇವತ್ತು ಪ್ರತಿಭಾ ಪುರಸ್ಕಾರದ ಒಂದು ನಿಮಿತ್ತ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳನ್ನ ಕರೆಸಿಕೊಂಡು ಸಾನ್ನಿಧ್ಯದಲ್ಲಿ ಒಂದಷ್ಟು ಗುರುತ್ವದ ದಾರಿಯಲ್ಲಿ ನಮ್ಮ ಜೀವನವನ್ನು ನಾವೆಲ್ಲ ಸಾಗಿಸಬೇಕು. ನಮಗೆ ಸುಮಾರು ಇವತ್ತಿನ ಇತಿಹಾಸ ಅಲ್ಲ, 11ನೇ ಶತಮಾನಗಳಿಂದ ನಾವೆಲ್ಲ ಆದ್ಯ ವಚನಕಾರಿ ದೇವರ ದಾಸಿಮಯ್ಯ ಅಂತೇಳಿ ನಮ್ಮ ಈ ಒಂದು ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸಿ ಕುಲಗುರುಗಳಾಗಿ ಮಾರ್ಗದರ್ಶನ ಇವತ್ತಿಗೂ ಕೂಡ ಈ ಮಠದ ಪರಂಪರೆಯಲ್ಲಿ ಅನೇಕ ಪ್ರಾತಸ್ಮರಣೆಯನ್ನು ಕಂಡು ಇವತ್ತು ನಿಮ್ಮ ಕಣ್ಮುಂದೆ ನಮ್ಮ ಪರಮ ಪೂಜ್ಯ ಜಗದ್ಗುರು ದಯಾನಂದಪುರ ಮಹಾಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಇವತ್ತು ದೇವಾಂಗ ಸಮುದಾಯ ಅಂತಂದರೆ ಇವತ್ತು ವಸ್ತ್ರವನ್ನು ನೀಡುವುದು ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಯಾವಾಗ ಹೇಳುವುದು, ದೇವಾಂಗ ಸಮುದಾಯಕ್ಕೂ ಆದಿಚುಂಚನಗಿರಿ ಮಠಕ್ಕೂ ಅವಿನಾಭಾವ ಸಂಬಂಧ ಅಂತೇಳಿ. ಯಾಕೆಂತಂದ್ರೆ ಬೇರೆ ಕೂಡ ಅನ್ನ ಕೊಡ್ತಾನೆ ನೀವು ವಸ್ತ್ರ ಕೊಡ್ತೀರಿ ಅಂತೇಳಿ ಯಾವಾಗಲೂ ಸ್ವಾಮಿ ಮಾತನ್ನು ಹೇಳಿದ್ರು. ನಾವು ವಿದ್ಯಾಭ್ಯಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ಏನಾದರೂ ಬಿಗಿಯಾಗಿ ಒಂದು ಬಿಲ್ಡಿಂಗ್ ಇತ್ತು ಅಂತಂದ್ರೆ ಒಬ್ಬರು ಭೈರಪ್ಪ ಚಂದ್ರ ಅಂತೇಳಿ ಅವತ್ತು ಅದನ್ನು ನಾವೆಲ್ಲ ನೋಡಿದ್ದೀವಿ. ಸಣ್ಣ ಮಕ್ಕಳಾಗಿದ್ದ ಕೂಡ ಭೈರಪ್ಪ ಚಂದ್ರ ಅಂತೇಳಿ ಭೈರಪ್ಪ ಸನ್ಸ್ ಅಂತೇಳಿ ಬೆಂಗಳೂರಿನಲ್ಲಿ ಅವರು ಉದ್ಯಮಿಗಳಾಗಿದ್ದು ಕೂಡ ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮ ಜಗದ್ಗುರುಗಳನ್ನ ಅತ್ಯಂತ ಪ್ರೀತಿಯಿಂದ ಅವರು ಸೇವೆ ಮಾಡ್ತಿದ್ರು, ಅವರ ಆಶೀರ್ವಾದ ಪಡ್ಕೊತಿದ್ರು. ಅದಕ್ಕೆ ಉದಾಹರಣೆಗೆ ನಮ್ಮ ದಯಾನಂದಪುರಿ ಮಹಾಸ್ವಾಮಿಯವರಿದೆ, ನಮ್ಮ ಲಕ್ಷ್ಮೀನಾರಾಯಣ ಕೂಡ ಜೊತೆಗೆ ಅವರನ್ನು ನೋಡಿದ್ದಾರೆ. ಇವತ್ತಿಗೂ ಕೂಡ ಮಕ್ಕಳು ಮಠದ ಪರಂಪರೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಒಂದು ಅವರೆಲ್ಲ ವೈದ್ಯವೇಶ್ವರನ ಆಶೀರ್ವಾದ. ಇವತ್ತು ಯಾಕಂತಂದ್ರೆ ನೀವೆಲ್ಲ ದೇವರ ದಾಸಿಮಯ್ಯ ದೇವಾಂಗ ಸಮುದಾಯ ಇದ್ರೂ ಕೂಡ ಅನೇಕ ಜನ ಬೈರವ ಮಕ್ಕಳು ಇದ್ದೀರಿ. ಅದಕ್ಕೆ ದೇವರಿಗೂ ಗುರುಗೂ ಸಂಬಂಧ ಇರುವಂತ ಈ ಸಮುದಾಯ ಯಾವಾಗಲೂ ನಮ್ಮ ಜೊತೆಯಲ್ಲಿ ಆಗಿರ್ತರಾಗಿರ್ಬೇಕು. ಇವತ್ತೇನಾದ್ರೂ ಸ್ವಲ್ಪ ಏನಾದ್ರು ನೋವಾದ್ರೆ ನಿಮ್ಮ ಜೊತೆಯಲ್ಲಿ ಆದಿಚುಂಚನಗಿರಿ ಮಠ ಸದಾ ಇರುತ್ತೆ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಸದಾ ಇರುತ್ತೆ. ಒಂದು ದೇವರ ದಾಸಿಮಯ್ಯ, ಯಾಕೆ ದೇವರ ದಾಸಿಮಯ್ಯ ಅಂತಾರೆ ನೀವೆಲ್ಲ ಗೊತ್ತು. ಆದ್ಯ ವಚನಕಾರರಲ್ಲಿ ಸಾಕಷ್ಟು ಎತ್ತರಕ್ಕೆ ಬೆಳೆದಂತಹ ಮಹಾನುಭಾವರು, ಅವರೆಲ್ಲ ಪುಣ್ಯಾತ್ಮರು. ಅವತ್ತು ಅನುಭವ ಮಂಟಪದಲ್ಲಿ ಬಸವಣ್ಣವರ ಜೊತೆಯಲ್ಲಿ ಇನ್ನು ಒಂದು ಶತಮಾನ ಹಿಂದೆ ಇದ್ರೂ ಕೂಡ ದೇವರ ದಾಸಿಮಯ್ಯ ಆದಷ್ಟು ಅವರು ಹೇಗೆ ವಸ್ತ್ರವನ್ನ ಅವರು ನೇಕಾರದಲ್ಲಿ ವೃತ್ತಿಯನ್ನು ಮಾಡಿಕೊಂಡು ಇವತ್ತು ಒಂದು ದೊಡ್ಡ ಬಹಳ ಶುಭ್ರವಾದಂತಹ ವಸ್ತ್ರವನ್ನು ನೇಯ್ದು ಅವರ ಸಂತೆಗೆ ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ.
ಅದು ಎಷ್ಟು ಸುಂದರವಾಗಿತ್ತು ಅಂತಂದರೆ ದೊಡ್ಡದಾಗಿ ಬಹಳ ಸುಂದರವಾಗಿ ವಿಶೇಷವಾಗಿ ಆ ವಸ್ತ್ರನ ಯಾರು ಕೂಡ ಬೆಲೆಯನ್ನು ಕಟ್ಟಿ ಅದನ್ನು ಯಾರು ಕೂಡ ಪರ್ಚೇಸ್ ಮಾಡಲಿಕ್ಕೆ ಹೋಗುವುದಿಲ್ಲ. ಬಹಳಷ್ಟು ದೂರ ಪ್ರಯಾಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಒಬ್ಬರು ವ್ಯಾಪಾರಕ್ಕೆ ಮುಂದೆ ಅದು ವ್ಯಾಪಾರ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಅವರು ನನಗೆ ವಸ್ತ್ರ ಬೇಕು ಅಂದ್ಕೊಂಡೇ ಅವರು ವ್ಯಾಪಾರ ಮಾಡೋದಿಲ್ಲ, ಬೆಲೆ ಕಟ್ಟೋದಿಲ್ಲ, ಆ ವಸ್ತ್ರವನ್ನು ಕೊಟ್ಬಿಡ್ತಾರೆ. ಅವರು ನಮ್ಮ ದಾಸಿ ಮೈನವರು ವಸ್ತ್ರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮುಂದೆನೇ ಆ ವಸ್ತ್ರವನ್ನು ಅನೇಕ ಚೂರುಗಳನ್ನು ಮಾಡಿ ಒಂದು ಚೂರನ್ನು ತಲೆ ಕಟ್ಕೊಂಡು, ಒಂದು ಚೂರನ್ನು ಸೊಂಟು ಕಟ್ಕೊಂಡು, ಇನ್ನೊಂದು ಚೂರನ್ನು ಕೈಗಳು ಕಟ್ಕೊಂಡು ಅವ್ರು ನೋಡ್ತಾ ಇರಬೇಕಾದ್ರೆ ನಿಮಗೆ ಬೇಜಾರಾಗಲಿಲ್ಲ ಅಂತ ಕೇಳ್ತಾರೆ. ಅದು ನಿಮ್ಮ ಸೊತ್ತು ನಿಮ್ಗೆ ಕೊಟ್ಬಿಡಿ, ನೀವೇನಾದ್ರು ಮಾಡ್ಕೊಳ್ಕೊಡ್ದು ಅಂತೇಳಿ ದಾಸಿ ಮೈನಲ್ಲಿ ಹೇಳ್ತಾರೆ. ದಾಸಿ ಮೈನಲ್ಲಿ ಹೇಳಿದ ಸಂದರ್ಭ ನನಗೆ ಹಸುವಾಗಿದೆ, ಇವತ್ತು ಊಟ ಕೊಡು ಅಂತ ಹೇಳಿದಾಗ ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಡು ಬರ್ತಾರೆ. ಅವ್ರ ಹೆಂಡತಿಗೆ ಹೇಳ್ತಾರೆ, ಇವತ್ತು ನಮ್ಮ ಒಬ್ಬ ಅತಿಥಿ ಬಂದಿದ್ದಾರೆ, ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡೋದು ಅಂತೇಳಿ. ನಮಗೆ ಊಟ ಇಲ್ಲ, ಅವ್ರ ಮೇಲೆ ಜೊತೆ ಕರ್ಕೊಂಡು ಬಂದಿಲ್ಲ, ಏನು ಮಾಡೋದು ಅಂತೇಳಿ ಅವ್ರ ಹೆಂಡತಿ ಬೇಜಾರ ಮಾಡ್ಕೊಂಡು ಬರೋದಿಲ್ಲ. ಏನಿದೆ ಮನೇಲಿ ಅದನ್ನೇ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡುವಂತೇಳಿ ಸಂದರ್ಭದಲ್ಲಿ ಅವ್ರ ಹೆಂಡತಿ ಆ ಅನ್ನ ಪ್ರಸಾದವನ್ನು ಇಟ್ಟಂಥ ಸಂದರ್ಭದಲ್ಲಿ ಅವಾಗ ಸಾಕ್ಷಾತ್ ಪ್ರತ್ಯಕ್ಷ ರೂಪಿಯಾಗಿ ಶಿವ ಅವರಿಗೆ ದರ್ಶನವನ್ನು ಕೊಡ್ತಾನೆ, ಅವನೇ ಪರಮಾತ್ಮ. ಅವಾಗ ಒಂದಿಷ್ಟು ಅಕ್ಕಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಅಕ್ಕಿಯನ್ನು ಕಡಲಕ್ಕೆ ಹಾಕ್ತಾರೆ ನಮ್ಮ ನರಸಿಂಹಯ್ಯನವರು. ಅವಾಗ ಸದಾಕಾಲ ಅನ್ನದಾನ ಪರಂದಾನ ಏನು ಇವತ್ತೆಲ್ಲ ನೀವು ಇವತ್ತೆಲ್ಲ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಿದ್ದೀರಿ. ಇವತ್ತು ಹಸುವು ಬಹಳ ಮುಖ್ಯ. ಹಸುವನ್ನು ನೀಗಿಸ್ಬೇಕು ಅಂತಂದರೆ ನಾವು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಅನೇಕ ಸಾಧನಾ ಕ್ಷೇತ್ರದಲ್ಲಿ ನಾವೆಲ್ಲ ಸೇವೆಯನ್ನು ಮಾಡಿ ಸಾಧನಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದೆ ಆದರೆ ಅದು ಬಹಳಷ್ಟು ನಮಗೆ ಸಾರ್ಥಕ ಬದುಕನ್ನು ರೂಪಿಸ್ಕೊಳ್ತದೆ. ಅವತ್ತು ಶಿವ ಕೊಟ್ಟಂಥ ಒಂದು ಇಡೀ ಅಕ್ಕಿಯಿಂದ ಅನೇಕ ಪರಂಪರೆ ಇರುವಂಥ ಅನೇಕ ಹಸ್ತಂತ ಬಂದವರಿಗೆ ಇವತ್ತು ಅನ್ನದಾನ ಮಾಡ್ಕೊಂಡು ಬಂದಂಥವರು ಅವರು ದಾಸಿಮಯ್ಯ ಆಗಿದ್ರು. ಸಾಕ್ಷಾತ್ ಪರಶಿವನಿಂದ ಪಡೆದಂಥ ಹೊರಗಿಂದ ಅವತ್ತು ಅವ್ರಿಗೆ ಹೆಸರು ಬಂದಂತೆ ದೇವರ ದಾಸಿಮಯ್ಯ. ಆ ದೇವರ ದಾಸಿಮಯ್ಯ ಮಕ್ಕಳಾಗಿರುವಂಥ ನಾವು ಕುಲಬಾಂಧವರಾಗಿರ್ಬೇಕಾದ್ರೆ ಸಾಕಷ್ಟು ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ವೇದಿಕೆಯಲ್ಲಿ ಕೂತಿದ್ದಾರೆ. ಈ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಅನೇಕ ವ್ಯಕ್ತಿಗಳನ್ನ ನಾವು ಕಂಡಿದ್ದೀವಿ. ಅದಕ್ಕೋಸ್ಕರ ನಾವು ಕೂಡ 6 ಲಕ್ಷ ಇದ್ದೀವಿ, 9 ಲಕ್ಷ ಇದ್ದೀವಿ ಅಂತೇಳಿ ಚಿಂತನೆ ಮಾಡೋದು ಬೇಡ. ಎಷ್ಟು ಜನ ಇರ್ತೀವೋ ನಾವು ದೇವರ ದಾಸಿಮಯ್ಯನ ಮಕ್ಕಳಾಗಿದ್ದೇವೆ ಅಂತೇಳಿ ನಮ್ಮೊಂದು ಒಬ್ಬರ ಇದೆಯಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗುತ್ತಿಲ್ಲ. ಇವತ್ತು ಕಾಲಭೈರವೇಶ್ವರನ ಕೃಪೆಯಿಂದ ಇವತ್ತು ಅನೇಕ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಈ ಸಮುದಾಯದ ವ್ಯವಸ್ಥೆಯನ್ನು ನಾವು ಕಂಡುಕೊಂಡಿದ್ದೀವಿ. ಈ ಸಮುದಾಯ ಏಳಿಗೆ ಆಗಬೇಕು ಅಂತಂದರೆ ಬಂದಿರುವಂಥ ಮಕ್ಕಳು ಏನು ಪ್ರತಿಭೆಗೆ ಯೋಗ್ಯರಾಗಿದ್ದೀರಿ, ಪ್ರತಿಭಾ ಪುರಸ್ಕಾರಕ್ಕೆ ಬಂದಿದ್ದೀರಿ. ಇವತ್ತು ಈ ಒಂದು ಸಮುದಾಯದಲ್ಲಿ ಕೂಡ ಏನು ಸಾಧಿಸರಾಗಿದ್ದಾರೆ, ಒಳ್ಳೊಳ್ಳೆ ವೃತ್ತಿಯಲ್ಲಿದ್ದಾರೆ. ಅನೇಕ ಜನ ಸ್ವಾಮಿಗಳಾಗಿದ್ದರೂ ಕೂಡ ಇನ್ನೂ ಕೂಡ ಒಂದು ಸ್ವಲ್ಪ ಮುಂದೆ ಕೊರತೆ ಇದೆ ಅಂತೇಳಿ ನಾವೆಲ್ಲ ಜಾಗೃತಿರಾಗಬೇಕು ಅಂತೇಳಿ ಇಷ್ಟು ಜನ ಪ್ರಬುದ್ಧರ ಮುಂದೆ, ನಿಮ್ಮ ಜಗದ್ಗುರುಗಳ ಮುಂದೆ ನಿಮ್ಮೆಲ್ಲರಿಗೂ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ ನಮ್ಮ ಮಕ್ಕಳು ಕೂಡ ಸಾಕಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ವಿದ್ಯಾಕ್ಷೇತ್ರದಲ್ಲಿ ಇವತ್ತು ಯಾವ ಮೀಸಲಾತಿ ಬೇಕಾಗಿಲ್ಲ. ನಮಗೆ ಕೊಟ್ಟಂಥ ಅವಕಾಶಗಳಿಂದ ವಂಚಿತಾಗದಲೇ ನಮಗೆ ಭಗವಂತ ಕೊಟ್ಟಿರುವಂಥ ವಿಶೇಷ ಜ್ಞಾನದ ಒಂದು ಬೆಳಕನ್ನು ಹರಿಸ್ಕೊಂಡು ನಾವು ಓದಬೇಕು. ಇವತ್ತು ವಿದ್ಯಾವಂತರಾಗ್ತಾರೆ. ಅಷ್ಟೇ ಒಂದು ಹೇಳ್ತಿದ್ರು ನಮ್ಮ ಪೂಜ್ಯ ಮಹಾಸ್ವಾಮಿಜಿಯವರು, ವಿದ್ಯಾವಂತರ ಆದರೂ ಕೂಡ ಶಿಕ್ಷಣ ಪಡೆದಂಥ ವ್ಯಕ್ತಿಗಳು ಭ್ರಷ್ಟರಾಗ್ಬೋದಂತೆ ಸಂಸ್ಕಾರ ಕಲಿತ ವ್ಯಕ್ತಿಗಳು ಎಂದಿಗೂ ಭ್ರಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ಪೂಜ್ಯ ಮಹಾಸ್ವಾಮಿಗಳು ಮಾತನ್ನು ಹೇಳ್ತಿದ್ರು. ಮೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಒಂದು ಮಹತ್ವದ ಹೆಜ್ಜೆ ಅಂತಕ್ಕಂಥದ್ದು ನಾನು ಅರ್ಥಮಾಡ್ತೀನಿ. ಯಾವ ವಿದ್ಯಾರ್ಥಿಗಳಿಗೆ ಎಲ್ಲ ರಂಗಗಳಲ್ಲೂ ಕೂಡ ಪ್ರೋತ್ಸಾಹ ಸಿಗ್ತಾ ಇದೆ. ಕೇವಲ ತಂದೆ ತಾಯಿಗಳಿಂದಲ್ಲ, ಶಿಕ್ಷಕರಿಂದ, ತಾನು ಬೆಳೆದಿರ್ತಕ್ಕಂಥ ಪರಿಸರದಿಂದ, ತಾನು ಹೊಂದಿರತಕ್ಕಂಥ ಸಮಾಜ ಅವರನ್ನು ಗುರುತಿಸಿ ಪ್ರೋತ್ಸಾಹ ನೀಡಿದಾಗ ನನ್ನ ಹಿಂದೆ ಸಮಾಜ ಇದೆ, ನಾನು ಮುಂದೆ ಏನನ್ನಾದರೂ ಸಾಧಿಸಬೇಕು ಅಂತಕ್ಕಂಥ ಒಂದು ಛಲವನ್ನು ಆ ವಿದ್ಯಾರ್ಥಿಗಳಲ್ಲಿ ಹುಟ್ಟು ಹಾಕ್ತಕ್ಕಂಥ ಒಂದು ಪದ್ಧತಿ ಅಂತಕ್ಕಂಥದ್ದನ್ನು ಕೂಡ ಸಂದರ್ಭ ವ್ಯಕ್ತಪಡಿಸಿ ಈ ಮುಂದೆ ವಿದ್ಯಾರ್ಥಿಗಳಲ್ಲಿ ಸನ್ಮಾನ್ಯ ಲಕ್ಷ್ಮೀನಾಮರು ಹೇಳಿದ ಹಾಗೆ ನೀವು ಕೇವಲ
ಎಲ್ಲರಿಂದಲೂ ಕೂಡ ಪ್ರಗತಿಯನ್ನು ಸಾಧಿಸಿ ಇವತ್ತ ನೀವು ಪ್ರತಿಯೊಬ್ಬರು ಕೂಡ ಮುಂದಿನ ಗುರಿಗಳನ್ನು ಬಹಳ ಉದಾತ್ತವಾಗಿರ್ತಕ್ಕಂಥ ಗುರಿಗಳಿಟ್ಟುಕೊಂಡು ಸಾಗಲಿ. ಕೇವಲ ಸಣ್ಣ ಸಣ್ಣ ಗುರಿಗಳಿಟ್ಟುಕೊಂಡು ಸಾಗೋದು ಬೇಡ. ನಿಮ್ಮ ಹಿಂದೆ ಸಮಾಜ ಇದೆ, ನಿಮ್ಮ ಹಿಂದೆ ಪರಿಸರ ಇದೆ, ನಿಮ್ಮ ಹಿಂದೆ ಗುರುಗಳ ಆಶೀರ್ವಾದ ಇದೆ, ತಾಯಿ ಬನಶಂಕರಿ ಆಶೀರ್ವಾದ ಇದೆ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗಳ ಜೊತೆಗೆ ನಾವು ಕೂಡ ನಿಮ್ಮ ಇರ್ತಕ್ಕಂಥ ಒಂದು ಶಿಕ್ಷಣ ಒಂದು ಅವರು ಮೊದಲಿರ್ತಕ್ಕಂಥ ನನ್ನ ಹೆಸರು ಹೋದ್ರಿ, IPS ಹೋದ್ರಿ, ದೊಡ್ಡ ದೊಡ್ಡ ಉನ್ನತ ಹುದ್ದೆದೊಳಗೆ ಹೋಗಿ ಸಮಾಜ, ಯಾಕಂದ್ರೆ ಇವತ್ತು ಸಮಾಜವನ್ನು ಬದಲಿಸಬೇಕಾಗಿತ್ತು ಅಂದ್ರೆ ಶಿಕ್ಷಣ ಮಂತ್ರಿಯಿಂದ ಮಾತ್ರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿಯಿಂದ ನಾವು ನಮ್ಮ ಸಮಾಜವನ್ನು ಒಗ್ಗಟ್ಟು ಇರದೇ ಇರ್ತಕ್ಕಂಥ ಒಂದು ಸಮಾಜವನ್ನು ನಾವು ಒಗ್ಗಟ್ಟಾಗಿ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಇರ್ಬೋದು. ತದನಂತರ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿದಾಗ ನಾವು ಬಲ ಹೊಂದಿದಾಗ ಸಮಾಜ ಸಂಘಟನೆ ತನ್ನಿಂದ ತಾನು ಸಾಧ್ಯ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡು ಆ ದೃಷ್ಟಿಕೋನ ಇಟ್ಟುಕೊಂಡು ನನ್ನ ಮೂರು ವಿದ್ಯಾರ್ಥಿಗಳು ಸಾಗಿರ್ತಕ್ಕಂಥ ಮಾತನಾಡುವಂಥ ಈ ಒಂದು ವ್ಯವಸ್ಥೆಯನ್ನು ಜಿಲ್ಲಾ ನೌಕರ ಸಂಘ ಮತ್ತು ಜಿಲ್ಲಾ ವಿವಿಧ ಸಂಘ ಸಂಸ್ಥೆಗಳು ಮಾಡೋದಕ್ಕೆ ನಾನು ಅವರಿಗೆ ಅಭಿನಂದಿಸ್ತಿರ್ತಕ್ಕಂಥ ಮಾತನ್ನು ನಾನು 20 ವರ್ಷಗಳ ಕಾಲ ದುಡಿದಿದ್ದೇನೆ. ಇದುವರೆಗೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅಣ್ಣನ ಮಕ್ಕಳು ಅಥವಾ ಇನ್ಯಾರಾದರೂ ನಿಮ್ಮ ಮನೆಯ ಹಿರಿಯ ಮಕ್ಕಳು ಖಂಡಿತವಾಗೂ ಬೆಂಗಳೂರಿನ ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಿರಲೇಬೇಕು. ನಿಮ್ಮ ಮನೆಗಳಲ್ಲಿ ನಾವು ಕೊಟ್ಟಂತ ಸ್ಮರಣಿಕೆಗಳು ನಿಮ್ಮ ಶೋಕೇಸ್ನಲ್ಲಿ ಇರಲೇಬೇಕು. ಅಷ್ಟೊಂದು ಮಟ್ಟಿಗೆ ನಾವು ಕವರ್ ಮಾಡಿದ್ದೇನೆ. ಸುಮಾರು 9,000 ವಿದ್ಯಾರ್ಥಿಗಳಿಗೆ ತಲಾ ಕೊಟ್ಟು ಕಳೆದ ವರ್ಷದವರೆಗೆ ನಾವು ಅವರಿಗೆ ಸನ್ಮಾನ ಮಾಡಿದ್ದೇವೆ. ಈ ದಿನ ಹಾಸನ ಜಿಲ್ಲಾ ದೇವಾಂಗ ನೌಕರ ಸಂಘ, ಹಾಸನ ಜಿಲ್ಲೆಯ ಎಲ್ಲ ದೇವಾಂಗ ಸಂಸ್ಥೆಯ ಸಹಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಜೊತೆಗೆ ಈ ಸರ್ಕಾರಿ ನಿವೃತ್ತರಾಗಿರ್ತಕ್ಕಂಥ ದೇವಾಂಗ ಸಮಾಜದ ಹಿರಿಯರಿಗೆ ಸನ್ಮಾನದ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಆತ್ಮೀಯರು, ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಆದಿಚುಂಚನಗಿರಿ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿಯವರಿಗೆ ಹಾಗೂ ನಮ್ಮ ಜೊತೆಗೆ ಬಂದಿರತಕ್ಕಂಥ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ, ಆಚಾರ್ಯ ಗುರುಮೂರ್ತಿಗಳಿಗೆ ವಂದಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜದ ಗಣ್ಯರೇ, ದೇವಾಂಗ ನೌಕರ ಸಂಘದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಹಿರಿಯರೇ, ವಿದ್ಯಾರ್ಥಿನಿಯರೇ, ಸದ್ಭಕ್ತರೇ ಹಾಗೂ ತಾಯಿಯರೇ, ಸಮಯ ಸಾಕಷ್ಟಾಗಿದೆ. ಸ್ವಾಮೀಜಿಯವರೆಲ್ಲ ವಿಚಾರವನ್ನು ನಮ್ಮ ಮುಂದೆ ಹೇಳಿರಲ್ಲ. ದೇವಾಂಗ ಸಮಾಜ ನಿಜಕ್ಕೂ ಹಾಸನದಲ್ಲಿ ಬಹಳ ವಿಶೇಷವಾದಂಥದ್ದು. ಯಾಕೆಂತ ಹೇಳಿದ್ರೆ ಹಾಸನ ಜಿಲ್ಲೆ ಏನು ಮಾಡಿದ್ರು ಸಹ ಸುವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಒಂದು ಹಾಸನ ಜಿಲ್ಲೆಯವರು ನಿಜಕ್ಕೂ ಒಂದು ಶ್ಲಾಘನೀಯವಾದಂಥದ್ದು
ಅದರ ಜೊತೆಗೆ ನಿಮ್ಮೆಲ್ಲರ ಹಿಂದೆ ಆದಿಚುಂಚನಗಿರಿ ಮಠ, ಶಾಖಾ ಮಠ ಇರ್ತಕ್ಕಂಥ ಶಂಭುನಾಥ ಸ್ವಾಮೀಜಿ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟೇ ಸತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದಿಲ್ಲ. ಇವತ್ತು ಈ ಕಲ್ಯಾಣ ಮಂಟಪ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಒಂದು ವಿಶೇಷವಾದಂತಹ ಅವರು ಹೇಳಿದ ಮಾತಾಡಿದ್ದಾರೆ. ಒಂದು ದೇವಾಂಗ ಸಮಾಜಕ್ಕೆ ಮತ್ತು ಆದಿಚುಂಚನಗಿರಿ ಮಠಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. 100ಕ್ಕೆ 100 ಸತ್ಯವಾಗಿರ್ತಕ್ಕಂಥ ಮಾತಾಡಲ್ಲ. ಯಾಕೆಂತ ಹೇಳಿದ್ರೆ 11ನೇ ಶತಮಾನದಲ್ಲಿ ದೇವರ ದಾಸಮಯ್ಯನವರು ಹೇಳಿದ್ರು. 12ನೇ ಶತಮಾನದಲ್ಲಿ ಸರ್ವಜ್ಞ ಹೇಳ್ತಾನೆ, ರಾಟಿ ಮೇಟಿ ಮೇಟಿ ರಾಟಿ ರಾಟಿ ಮೇಟಿ ನಿಂತಡೆ ಜಗದ ಆಟವೇ ನಿಂತಿರೋದು ಸರ್ವಜ್ಞ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮೇಟಿಯು ಬಹಳ ಮುಖ್ಯ, ಅದ್ರ ಜೊತೆಗೆ ರಾಟಿಯು ಬಹಳ ಮುಖ್ಯ ಅಂತ ಹೇಳ್ತಾರೆ. ರಾಟಿ ಮೇಟಿ ಎರಡು ನಿಂತರೆ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ, ಏಳು ಬಟ್ಟೆಗಾಗಿ ಅಂತ ದಾಸರು ಹೇಳ್ತಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ಪರಮಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಒಂದು ಸಲ ಕಾರ್ಯಕ್ರಮಕ್ಕೆ, ನಮ್ಮ ಮಠದ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಮಾತಾಡಿದರು. ದೇವಾಂಗರು ಎಷ್ಟು ಬುದ್ಧಿವಂತರು, ಎಷ್ಟು ಸೌಮ್ಯವಂತರು, ಎಷ್ಟು ಶಕ್ತಿವಂತರು ಅನ್ನುವಂಥ ಮಾತನ್ನು ಹೇಳಿದ್ರು. ಯಾಕೆ ಅಂತ ನಾನು ಕೇಳಿದಾಗ ನಮ್ಮ ಆದಿಚುಂಚನಗಿರಿ ಮಠದ ಬಗ್ಗೆ ಶಂಭುನಾಥ ಸ್ವಾಮೀಜಿ ಅವರು ಹೇಳಿದ್ರಲ್ಲ, ಅದಕ್ಕೆ ಅವರು ಒಂದು ಮಾತಾಡಿದ್ರು. ನಮ್ಮ ಒಂದು ಕಾಲದಲ್ಲಿ ನಮ್ಮ ಕಬ್ಬಲ್ಪೇಟೆಯಲ್ಲಿರ್ತಕ್ಕಂಥ ಚುಂಚಣ್ಣರಾಗಿರ್ಬೋದು, ಭೈರವಣ್ಣರಾಗಿರ್ಬೋದು, ಅವರೆಲ್ಲ ಆ ಒಂದು ಭೈರವೇಶ್ವರನ ಮಕ್ಕಳಾಗಿದ್ದಂಥ ಸಂದರ್ಭದೊಳಗೆ ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಎಲ್ಲರೂ ನಾವು ಕಾರಲ್ಲಿ ಹೋಗ್ತೀವಿ, ನೇರ ಮಠದಲ್ಲಿ ನೇರ್ತೀವಿ. ಈ ಒಂದು 70 ವರ್ಷದ ಹಿಂದೆ ನಾವು ಮೆಟ್ಟಿನ ಮೇಲೆ ಹತ್ಕೊಂಡು ಹೋಗಬೇಕು, ಬಹಳ ಕಾಡಿತ್ತು. ಅಂತಹ ಸಂದರ್ಭದಲ್ಲಿ ದೇವಾನಂದರವರು ಎಷ್ಟು ನೆನೆಸ್ಕೊಂಡಿದ್ರು ಅಂತ ಹೇಳಿದ್ರೆ, ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಮಠದಲ್ಲಿ ಏನೂ ವ್ಯವಸ್ಥೆ ಇಲ್ಲದಂತ ಸಂದರ್ಭದೊಳಗೆ, ನನಗೆ ಅನುಕೂಲ ಇಲ್ಲದಂತೆ ಸಂದರ್ಭದೊಳಗೆ ಆಶ್ರಯವನ್ನು ಕೊಟ್ಟಂತವ್ರು ಯಾರಾಗಿದ್ರೆ ದೇವಾಂಗ ಸಮಾಜ ಅಂತ ಹೇಳಿದ್ದಾರೆ. ಯಾಕೆ ನಾವು ಪ್ರಶ್ನೆ ಮಾಡಿದ್ರೆ, ಮೊಟ್ಟ ಮೊದಲು ಆ ದೇವಾಂಗ ಛತ್ರ ಅನ್ನುವಂಥದ್ದು ಕಟ್ಟಿರ್ತಕ್ಕಂಥದ್ದು ಆ ಕಾಲಭೈರವೇಶ್ವರ ದೇವಸ್ಥಾನ. ಇವತ್ತು ಆ ಛತ್ರ ಹೊಡೆದಾಕಿದ್ದಾರೆ. ಆ ದೇವಸ್ಥಾನ ಸ್ವಾಮಿ ಹೇಳಿದ್ರೆ ಬರೀ 10 ಅಡಿ 4 ಅಡಿ ಮಾತ್ರ ದೇವಸ್ಥಾನ ಇತ್ತು. ಪ್ರತಿ ವರ್ಷ ಜಾತ್ರೆಯೊಳಗೆ ಭಕ್ತಾದಿಗಳಿಗೆ ಆ ಒಂದು ಪಾನಕ ಅಂತ ಹೇಳ್ತೀವಿ, ಆ ಪಾನಕ ಕೊಡುವಂತ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭಗಳಿಗೆ ಆ ಚಕ್ರ ಹಾಕ್ತಿದ್ರು. ಅದೇನಾದ್ರು ಶಕ್ತಿ ಕೊಟ್ಟಂತ ಸಂದರ್ಭಗಳಿಗೆ ಅವರು ಹೇಳಿದ್ರು ಒಂದು ಚಕ್ರ ಕಟ್ಟಿದ್ರು. ಅವತ್ತಿನ ಒಂದು 70 ವರ್ಷದ ಹಿಂದೆ ಚಕ್ರ ಕಟ್ಟಬೇಕಾದ್ರೆ ಅವಾಗ ಲಾರಿ ಇರಲಿಲ್ಲ, ಏನಿರಲಿಲ್ಲ. ಕಪ್ಪೆ ಮೇಲೆ ಹೋಗಿ ಮರಳು ಆಮೇಲೆ ಸಿಮೆಂಟ್ ಅಂತ ತಗೊಂಡು ಹೋಗಿದ್ದ ಸಂದರ್ಭವನ್ನ ಬಾಲಗಂಗಾಧರ ಪ್ರತಿ ಒಂದು ಭಾಗದಲ್ಲಿ ಹೇಳ್ತಾ ಇದ್ರು. ಅದಕ್ಕಾಗಿ ದೇವಾನಂದವರು ಎಲ್ಲರೂ ದೇವಮಾನವರಿಗೆ ವಸ್ತ್ರ ಕಟ್ಟುವಂತದ್ದು ಒಂದು ಸಮಾಜ ಆದ್ರೆ, ಆ ಹೊಟ್ಟೆ ತುಂಬಿಸ್ತಕ್ಕಂಥ ಸಮಾಜ ಒಕ್ಕಲಿಗ ಸಮಾಜ ಅಂತ ಹೇಳಿದ್ರು. ಹಾಗೆ ಮನುಷ್ಯನಿಗೆ ಹಿಟ್ಟು ಮುಖ್ಯ, ಬಟ್ಟೆನೂ ಮುಖ್ಯ ಅನ್ನುವಂಥ ಮಾತನ್ನ ಬಹಳ ಒತ್ತಿಯಾಗಿರ್ತಕ್ಕಂಥ ಸಂದರ್ಭ. ಹಾಗಾಗಿ ನಮ್ಮ ಒಂದು ಸಮಾಜದ ಜೊತೆಗೆ ನಾವು ಬಂದ ಮೇಲೆ ನನ್ನನ್ನು ನಿಜ ಮಠದ ಮಗನಾಗಿ ನೋಡ್ಕೊಂಡಿರ್ತಕ್ಕಂಥವ್ರು ಆದಿಚುಂಚನಗಿರಿ ಸ್ವಾಮೀಜಿ ಅವರ ಕೇಳಿಕ್ಕೆ ಇಷ್ಟಪಡ್ತಿಲ್ಲ. ಎಲ್ಲಿ ಹೋದ್ರು ಸಹ ನಮ್ಮ ಹುಡುಗ ಅಂತಕ್ಕಂಥದ್ದು. ಯಾಕೆಂದ್ರೆ ನನಗಿಂತ ದೊಡ್ಡವರಾಗಿದ್ರು ಸಹ ಅವರು ಸ್ಥಾನಮಾನದಲ್ಲಿ ಕೂತಂತ ಸಂದರ್ಭದಲ್ಲಿ ನೀನು ನಮ್ಮವನೇ ಬಾ, ನಮ್ಮ ಜೊತೆಲೇ ಬಾರುವಂತ ಮಾತನ್ನ ಅನೇಕ ಬಾರಿ ಹೇಳ್ತಕ್ಕಂಥದ್ದು ನಾವು ಕೇಳ್ತಾ ಇದ್ವಿ. ಹಾಗಾಗಿ ದೇವಾಂಗ ಸಮಾಜದವರು ನಾವು ಆರಾಧನೆಯಾಗಿರ್ತಕ್ಕಂಥ ಚೌಡೇಶ್ವರಿ ಅಂತ ಹೇಳ್ತೀವಿ. ಪರಮ ಪೂಜ್ಯರು ಸಹ ಚೌಡೇಶ್ವರಿ ಬಹಳ ಒಂದು ಕಡೆ ಕಾಲಭೈರವೇಶ್ವರ ಆದ್ರೂ ಸಹ ಇನ್ನೊಂದ್ರೆ ಚೌಡೇಶ್ವರಿ ಬಹಳ ಪೂಜ್ಯ ಭಕ್ತಿಯಿಂದ ಮಾಡ್ತಕ್ಕಂಥ ಸಮಾಜದ ಸಹ ಆ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳಲಿಕ್ಕೆ ಅದೊಂದು ಕಾರಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ದಶೆಯೊಳಗೆ ಇವತ್ತು ನಮ್ಮ ಒಂದು ದೇವಾಂಗ ನೌಕರ ಸಂಘ ಹಾಸನ ಜಿಲ್ಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಅನ್ನುವಂಥದ್ದು ಪ್ರತಿ ವರ್ಷ ಸಹ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಅನ್ನುವಂಥದ್ದು ಕೇವಲ ನಿಮಿತ್ತ ಮಾತ್ರ. ಆದರೆ ಒಂದು ದಿನ ಪೂರ್ಣವಾಗಿ ಈ ಸಮಾಜ ಚಿಂತನೆಯನ್ನು ಮಾಡಬೇಕು, ಸಮಾಜದ ಸಂಘಟನೆಯನ್ನು ಆಗಬೇಕು, ಸಮಾಜದಲ್ಲಿ ಹೊಡೆದು ಹೋಗಿರ್ತಕ್ಕಂಥದ್ದು ಸರಿಪಡಿಸಬೇಕು ಅನ್ನುವಂಥ ಒಂದು ಚಿಂತನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪ್ರತಿಭಾ ಪುರಸ್ಕಾರಗಳು ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಬೇಕು. ನಮ್ಮ ಮನೆಗೆ ಮಾತ್ರ ಸೀಮಿತವಾಗಿರಬಾರ್ದು, ಇಡೀ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕನ್ನುವಂಥ ವಿಧಾನ ಭಾವನೆಯಿಂದ ಈ ಒಂದು ವೇದಿಕೆಯನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗ ತಾನೇ ನಮಗೆ ಮುಂದೆ ಮಾತಾಡಿರ್ತಕ್ಕಂಥ ಮಂಜೇಶ್ ಅವರು ಅವರ ಒಂದು ಅಧಿಕಾರ ಅವಧಿ ಒಳಗೆ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇದ್ರೂ ಸಹ ಆ ನೌಕರ ಸಂಘದವರ ಕೆಲಸ ಅಂತ ಹೇಳಿದಾಗ 10 ದಿವಸ ರಜೆ ಹಾಕಿ ಬೆಂಗಳೂರಿನಲ್ಲಿ ನಮ್ಮ ನಾಳಿನ ನಕ್ಷತ್ರಗಳನ್ನು ಒಂದು ಬೆಳವಣಿಗೆಯನ್ನು ಕೊಟ್ಟು ಅದನ್ನ ನಮ್ಮ ಸಮಾಜ ಇರ್ತಕ್ಕಂಥ ಮಕ್ಕಳಿಗೆ ಮೊಟ್ಟ ಮೊದಲ ಪ್ರತಿಭಾ ಪುರಸ್ಕಾರ ಅನ್ನೋದನ್ನು ಮಾಡಿದ್ದಾದ್ರೆ ಕರ್ನಾಟಕ ನೌಕರ ಸಂಘ ಅಂತ ಹೇಳಲಿಕ್ಕೆ ಒಂದು ಇಚ್ಛೆ ಪಡ್ತೀನಿ. ತದನಂತರ ಇವತ್ತು ಜಿಲ್ಲಾ ಸಂಘಗಳಾದವು, ಜಿಲ್ಲಾ ನೌಕರ ಸಂಘಗಳಾದವು,
ಸಮಾಜ ಅನ್ನುವಂಥದ್ದು ಬಡತನದಲ್ಲಿರ್ತಕ್ಕಂಥ ಸಮಾಜ ಇದೆ. ಅವರು ಮಾತಾಡಬೇಕಾದ್ರೆ ಹೇಳಿದ್ರು 15 ವರ್ಷಗಳ ಹಿಂದೆ ಕೇವಲ ಸಣ್ಣ ಕೈಮಗ್ಗ ಇರತಕ್ಕಂಥ ಒಂದು ಮನೆ, ಒಂದು ಹಾಲು, ಒಂದು ಅಡಿಗೆ ಮನೆ, ಒಂದು ಮಗ್ಗದ ಮನೆ ಇದ್ದಂಥ ಸಂದರ್ಭಗಳಿಗೆ ಆ ಮಗು ಅಲ್ಲಿ ಓದಿ ಅವತ್ತಿನ ಕಾಲದಲ್ಲಿ 650ಕ್ಕೆ 650 ಮಾರ್ಕ್ ತಗೊಂಡಿದೆ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಜೀವಿಗಳಾಗಿತ್ತು ಅನ್ನೋದನ್ನ ಅವರು ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು. ಇವತ್ತು ಸಾಕಷ್ಟು ಜನ ತಗೊಂಡಿದ್ದಾರೆ, ಅನುಕೂಲಗಳಿದ್ದಾವೆ, ಮೊಬೈಲ್ಗಳಿದ್ದಾವೆ. ಆದ್ರೆ ಇದೇ ಒಂದು 15 ವರ್ಷದಿಂದ ಮೊಬೈಲ್ಗಳು ಬಹಳ ಕಮ್ಮಿ ಆಗಿತ್ತು, ಇಂಟರ್ನೆಟ್ ಇಲ್ಲದ ಸಂದರ್ಭಗಳಿಗೆ ಅಂತ ಮಗು ಕಷ್ಟಪಟ್ಟು ಹೋದಂತ ಸಂದರ್ಭದಲ್ಲಿ 650 ಮಾರ್ಕ್ ತಗೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲೇ ಅನ್ನುವಂಥದ್ದು ಹೇಳಿಕೆ ಇಚ್ಛೆ ಪಡ್ತೀನಿ. ಅದೊಂದು ಹೆಮ್ಮೆ ಅಂತೇಳಿ ಅವರು ನಮ್ಮ ಮಹೇಶ್ ಅವರು ಹೇಳಿದ್ರು. ಅವರ ಕಾಲಘಟ್ಟದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಅವರು ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಈ ತದನಂತರ ಒಂದು ನಮ್ಮ ರಾಜ್ಯ ದೇವಾಲಯ ಸಂಘ ಆಗಿರ್ಬೋದು, ನಮ್ಮ ಜಿಲ್ಲಾ ನೌಕರ ಸಂಘ ಆಗಿರ್ಬೋದು, ಜಿಲ್ಲಾ ದೇವಾಲಯ ಸಂಘ ಆಗಿರ್ಬೋದು, ಟೆಕ್ಸ್ಟೈಲ್ ಬ್ಯಾಂಕ್ ಆಗಿರ್ಬೋದು, ಎಲ್ಲರೂ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ನಮ್ಮ ಮಕ್ಕಳನ್ನ ಗುರುತಿಸಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಅವರಲ್ಲಿ ಹುಮ್ಮಸ್ಸನ್ನು ಮೂಡಿಸಬೇಕು, ಸಮಾಜದ ಬಗ್ಗೆ ಚಿಂತನೆಯಿಂದ ಮಾಡುವಂತ ಕೆಲಸ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ಈ ಪ್ರತಿಭಾ ಪುರಸ್ಕಾರ ಆಯಿತು. ಇದ್ರ ಜೊತೆಗೆ ಆ ಮಗು ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಬೆಳಿಬೇಕು ಅನ್ನುವಂತ ಒಂದು ಕೆಲಸ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಅನ್ನುವಂಥದ್ದು ಎಲ್ಲ ಗೊತ್ತಿರುವಂತಹದ್ದು. ಯಾಕೆಂದ್ರೆ ಇವತ್ತು ನಮ್ಮ ಬೆಳೆದಿಂದ ಮಕ್ಕಳು ಪಾಲನೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಎಲ್ಲ ಬೆಳಿತಾರೆ. ಆ ಒಂದು ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳನ್ನು ನಾವು ಓದಿಸಬೇಕಾದ ಸಹ ಕೆಲವೊಂದು ಟಿಸಿ ಬಳಸಬೇಕಾದ್ರೆ ಟಿಸಿಗಳಿಗೆ ಏರುಪೇರಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಒಂದು ಕಡೆ ಜಾತಿ ಜನಗಣತಿ ಒಳಗೆ ಲಿಂಗಾಯತ ದೇವಾಲಯ ಅಂತಾರೆ, ಲಿಂಗಾಯತ ಹಟಗಾರ ಅಂತ ಹೇಳ್ತಾರೆ, ಲಿಂಗಾಯತ ಪದ್ಮಶಾಲೆ ಅಂತ ಒಂದು ಕಡೆ ಇದೆ, ಇನ್ನೊಂದು ಕಡೆ ಕ್ರಿಶ್ಚಿಯನ್ಸ್ ಅನ್ನುವಂಥದ್ದು. ಈಗ ಹರಿದವಾಗಿರ್ತಕ್ಕಂಥ ಸಮಾಜದಲ್ಲಿ ಸರ್ಕಾರ ಈ ತರ ಮಾಡುವಂತ ಕಾಲದೊಳಗೆ ನಮ್ಮ ಎಚ್ಚರಿಕೆ ಬಹಳ ಮುಖ್ಯ ಅನ್ನುವಂಥ ಮಾತನ್ನ ಅಂಬಿ ಲಕ್ಷ್ಮಣ ಹೇಳಿದ್ರಲ್ಲ. ಇವತ್ತು ನಾವು ನೋಡುವಂತ ಲಿಸ್ಟ್ಗಳಿಗೆ ಇವತ್ತು ನಮ್ಮ ಒಂದು ಸಮಾಜ ಮಾತ್ರ ಅಲ್ಲ, ಬ್ರಾಹ್ಮಣ ಕ್ರಿಶ್ಚಿಯನ್ಸ್ ಅಂತ ಭಾಷಿದ್ದಾರೆ, ಒಕ್ಕಲಿಗ ಕ್ರಿಶ್ಚಿಯನ್ಸ್ ಅಂತ ಭಾಷಿದ್ದಾರೆ. ಇದೇ ವೇದಿಕೆ ಒಳಗೆ ಒಕ್ಕಲಿಗ ಸಮಾಜದವರು ಕಳೆದ ಒಂದು ವಾರದ ಹಿಂದೆ ಈ ಒಂದು ಕಳೆದ ಬುಧವಾರ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕನ್ನುವಂತ ಉದ್ದೇಶದಿಂದ ಈ ಸಮೀಕ್ಷೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದವರು ಜಾತಿವಾದ ಮಾಡುವಂತ ಕಾಲದಲ್ಲೇ 15 ವರ್ಷಗಳ ನಂತರ ಇವತ್ತು ಕೇಂದ್ರ ಸರ್ಕಾರದವರು ತಗೊಂಡಿದ್ದಾರೆ. ಮುಂದೆ 15 ವರ್ಷ ಇರುತ್ತೋ 20 ವರ್ಷ ಇರುತ್ತೋ ಗೊತ್ತಿಲ್ಲ. ಈ ಕಾಲಘಟ್ಟದಲ್ಲಿ ನಮ್ಮ ಬದುಕು ಸುಂದರವಾಗಬೇಕಾದ್ರೆ ನಾವು ಸ್ವಲ್ಪ ಜಾಗೃತ